ರಾಜ್ಯದಲ್ಲಿ ನಡೆಯುತ್ತಿರುವ ವಿಶೇಷ ಮತದಾರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಮರಾಠಿ ಭಾಷಿಕರಿಗೂ ಅನುಕೂಲವಾಗುವಂತೆ ಅರ್ಜಿ ನಮೂನೆಗಳನ್ನು ಮರಾಠಿ ಭಾಷೆಯಲ್ಲಿ ಒದಗಿಸಬೇಕು ಎಂದು ಶಿವಸೇನೆ ಉದ್ಧವ್ ಬಾಳಾಸಾಹೇಬ್ ಠಾಕ್ರೆ ಬನ ಸಂಸದ ಅರವಿಂದ್ ಸಾವಂತ್ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದು ಆಗ್ರಹಿಸಿದ್ದಾರೆ. ಮರಾಠಿ ಭಾಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುವ ಪ್ರದೇಶಗಳಲ್ಲಿ ಎಸ್ಐಆರ್ ಅರ್ಜಿ ನಮೂನೆಗಳು ಹಾಗೂ ಅರ್ಜಿ ಸಲ್ಲಿಸಿದ ಬಳಿಕ ನೀಡುವ ಸ್ವೀಕೃತಿ ಪತ್ರಗಳನ್ನು ಮರಾಠಿ ಭಾಷೆಯಲ್ಲೂ ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ಈ ಕುರಿತು ರಾಜ್ಯ ಚುನಾವಣಾ ಆಯೋಗಕ್ಕೂ ಅಗತ್ಯ ನಿರ್ದೇಶನ ನೀಡುವಂತೆ ಕೇಂದ್ರ ಚುನಾವಣಾ ಆಯೋಗವನ್ನು ಕೋರಿದ್ದಾರೆ. ಭಾಷೆಯ ಕಾರಣದಿಂದ ಯಾವುದೇ ಮತದಾರರಿಗೆ ತೊಂದರೆ ಉಂಟಾಗಬಾರದು. ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆ ಎಲ್ಲರಿಗೂ ಸುಲಭವಾಗಿ ಹಾಗೂ ಪಾರದರ್ಶಕವಾಗಿ ನಡೆಯಬೇಕು ಎಂಬ ಉದ್ದೇಶದಿಂದ ಈ ಮನವಿ ಸಲ್ಲಿಸಲಾಗಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. मतदानाचा अधिकार गेला हे किती कॉन्ट्रॅडिक्टरी आहे त्याचाही त्या ठिकाणी मांडलं गेलं की हे अतिशय चुकीचं आहे. त्यात आणखीन एक भयानक गोष्ट मी मांडली की मला काल परवाकडे बेळगाव कारवारची मराठी माणसं भेटली आणि हा जो वादग्रस्त म्हणजे कर्नाटक ज्यांनी व्याप्त महाराष्ट्र असं म्हणूया, तो कर्नाटक व्याप्त जो महाराष्ट्र आहे, बेळगाव कारवार निपाणी भालकी, इथं गेली 70 वर्ष अशा प्रकारची नोंदणी किंवा एसआयआरचा फॉर्म आला, सेन्ससचा स्वभाव आला, तर तो मराठीत मिळत होता त्यांना. यावेळी तिथल्या राज्यानं तो तिथल्या इलेक्शन कमिशनरनं मराठीत दिला नाहीच, पण हिंदी नाही, इंग्रजी नाही, फक्त कन्नड भाषेत फॉर्म आले. आता त्या बेळगाव मधली माणसं जी मराठी आहेत, काही अशिक्षित आहेत, ज्यांना अजिबात दुसरं कुठली भाषा येत नाही, त्यांना कुठल्या भाषेत त्यांनी फॉर्म भरायचा? पण तुम्हाला नक्की काय करायचंय की बेळगाव मधल्या मराठी माणसांची नावच कट करून टाकायची आहेत का? ಶಿವಸೇನೆ ಸಂಸದ ಅರವಿಂದ್ ಸಾವಂತ್ ಅವರ ಈ ಬೇಡಿಕೆ ಗಡಿ ಭಾಗದ ಮರಾಠಿ ಭಾಷಿಕರ ನಡುವೆ ಚರ್ಚೆಗೆ ಗ್ರಾಸವಾಗಿದ್ದು, ಚುನಾವಣಾ ಆಯೋಗ ಈ ಕುರಿತು ಯಾವ ನಿರ್ಧಾರ ಕೈಗೊಳ್ಳಲಿದೆ ಎಂಬುದು ಕುತೂಹಲ ಮೂಡಿಸಿದೆ. ವಿನೋದ್ ಕೋಲ್ಕರ್, KMM ನ್ಯೂಸ್, ಬೆಳಗಾವಿ. ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು, ಬಂದಿದೆ ಶುಭಗಳಿಗೆ ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.